ಅವಳ ಕ್ವಾಲಿಟಿ ಎಲ್ಲ ನಿಮ್ಮದರ ಗಾಢವಾದ ಧ್ಯಾನ. ಆ ಗಾಢವಾದ ಧ್ಯಾನದಲ್ಲಿ ಅವಳು ಒಂದು ಜ್ಯೋತಿ ಸ್ವರೂಪದಲ್ಲಿ ಕಾಣಿಸ್ತಾಳೆ. ನಿಮಗೆ ಬೆಳಕು ನೋಡ್ಬೇಕಾ ಒಳಗಡೆ? ದೇವಿಯ ರೂಪ ಮೀರಿ, ಆಕಾರ ಮೀರಿ ನಿರಾಕಾರಕ್ಕೆ ಹೋಗಬೇಕು. ನಿಮ್ಮ ಮನಸ್ಸನ್ನ ಮೀರಿ ದಾಟಿ ಹೋಗಬೇಕು. ನಿಮ್ಮ ಆಲೋಚನೆಗಳನ್ನು ಸೀಸ್ ಮಾಡಬೇಕು. ಆಗ ದೇವಿಯ ಒಂದು ಸ್ವರೂಪ ಬೆಳಕಿನ ಹಾಗೆ ಕಾಣಿಸುತ್ತೆ. ಸಾಕ್ಷಾತ್ಕಾರ ತೇಜಸ್ಸಾಗತ್ತೆ. ಮೊದಲು ಬೆಳಕು ಕಾಣುತ್ತೆ, ಆಮೇಲೆ ತೇಜಸ್ಸಾಗತ್ತೆ. ಆ ರೀತಿ ಕಾಣಿಸ್ಕೊಳ್ತಾಳೆ ನಿರಾಕಾರ ಸ್ವರೂಪದಲ್ಲಿ ದೇವಿ. ಅವಳ ಗುಣಗಳೆಲ್ಲ ಇದೆಲ್ಲ ನಿರ್ಗುಣ ಆರಾಧನೆ ಅಂತ ಹೇಳ್ತಾರೆ. ಲಲಿತಾ ಸಹಸ್ರನಾಮದಲ್ಲಿ ನಿರ್ಗುಣ ಆರಾಧನೆಯಲ್ಲಿ ಇದೆಲ್ಲ ಬರುತ್ತೆ. ನಿಷ್ಕ್ರೋಧ ಕ್ರೋಧ ಶಮನಿ, ಲೋಭನಾಶಿನಿ, ನಿಸ್ಸಂಶಯ ಸಂಶಯಗ್ನಿ, ನಿರ್ಭವ ಭವನಾಶಿನಿ, ನಿರ್ವಿಕಲ್ಪ. ನಿರ್ವಿಕಲ್ಪ ಬಾಧ ಅಂದ್ರೆ ಏನು ಅಂದ್ರೆ ಭ್ರಾಂತಿ ಅಂತ. ನಮ್ಮಲ್ಲಿ ಭ್ರಾಂತಿ ಬಂದ್ಬಿಡುತ್ತೆ. ಭ್ರಾಂತಿ ಬುದ್ಧಿಗೆ ಬರುತ್ತೆ, ಮನಸ್ಸಿಗೆ ಮಾಯ ತಗೊಂಡಾಗ ಬುದ್ಧಿ ಭ್ರಾಂತಿ. ಭ್ರಾಂತ ಮನಸ್ಸು ಅಂದ್ರೆ ಏನು? ಇಲ್ಲದೆ ಇರೋದೆಲ್ಲ ಇದೆ ಅಂತ, ಇಲ್ಲದೆ ಇರೋದೆಲ್ಲ ಇದೆ ಅಂತ, ಬರೀ ಇದೆ ಅಲ್ಲ, ಇದೇ ಸತ್ಯ ಅಂತ. ಸುಳ್ಳೆಲ್ಲ ಸತ್ಯ ಅಂತ ಕಾಣುತ್ತೆ. ಸತ್ಯ ಕಾಣೋದೇ ಇಲ್ಲ. ಸತ್ಯ ಅಲ್ಲೇ ಇರುತ್ತೆ. ನಮಗೆ ಕುರುಡುತನ ಬರುತ್ತೆ, ಪ್ರಜ್ಞೆ ಹೊರಟೋಗುತ್ತೆ. ಪ್ರೆಸೆಂಟ್ ಮೂಮೆಂಟಲ್ಲಿ ನಾವಿರೋದೇ ಇಲ್ಲ. ನಾನು ಮೊನ್ನೆ ಹೇಳ್ತಾ ಇದ್ದೆ,